ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನಂದರೆ GDS ಅಂದರೆ ಗ್ರಾಮೀಣ ಡಾಕ್ ಸೇವಕ ಅಂಥೇಳಿ ಒಟ್ಟು ಏನಪ್ಪ ಅಂತಂದರೆ 44,000 ಒಂದು ಪೋಸ್ಟ್ಗಳಿಗೆ ಸಂಬಂಧಿಸಿದ ಸೆಕೆಂಡ್ ಲಿಸ್ಟನ್ನು ಏನಪ್ಪ ಅಂತಂದ್ರೆ ಇವಾಗ ಬಿಡುಗಡೆ ಮಾಡಲಾಗಿದ್ದು ಯಾವ್ಯಾವ ಡಿವಿಷನ್ಗೆ ಎಷ್ಟೆಷ್ಟು ಕಟ್ ಆಫನ್ನು ನಿಂತಿದೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡೋದ್ರ ಜೊತೆಗೆ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ಡೈಲಿ ಏನು ಹಾಕ್ತೇವಲ್ರಿ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಪ್ರತಿದಿನ ತಲುಪುತ್ತದೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಈ ಒಂದು ಲಿಸ್ಟಲ್ಲಿ ಅಂದರೆ ಈ ಒಂದು ಸೆಕೆಂಡ್ ಲಿಸ್ಟಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಿ ಅವರಿಗೇನಪ್ಪ ಅಂತಂದರೆ ಈ ಒಂದು ದಿನಾಂಕದ ಒಳಗಾಗಿ ಅಂದರೆ 3/10/2024 ಒಳಗಾಗಿ ಏನಪ್ಪ ಅಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಬೇಕಾಗಿರುವಂಥದ್ದು. ಇನ್ನು ನೋಡಿ, ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಬಾಗಲಕೋಟ್ ಈ ಒಂದು ಡಿವಿಷನ್ನಲ್ಲಿ ಏನಪ್ಪ ಅಂತಂದ್ರೆ ಯುವ ಅಭ್ಯರ್ಥಿಗಳಿಗೆ 98 ಕಟ್ ಆಫನ್ನು ನಿಂತಿರ್ತಕ್ಕಂಥದ್ದು. ಇನ್ನು SC ಅಭ್ಯರ್ಥಿಗಳಿಗೆ 97 ಇರ್ಬೋದು, ST ಅಭ್ಯರ್ಥಿಗಳಿಗೆ ಸಹ 97 ಇರ್ಬೋದು, OBC ಅಭ್ಯರ್ಥಿಗಳಿಗೆ 98 ಸಹ ಏನಪ್ಪ ಅಂತಂದ್ರೆ ಕಟ್ ಆಫನ್ನು ನಿಂತಿರ್ತಕ್ಕಂಥದ್ದು. ಸೊ ನೀವು ಯಾವ್ಯಾವ ಡಿವಿಷನ್ಗೆ ಏನಪ್ಪ ಅಂತಂದ್ರೆ ಅರ್ಜಿಯನ್ನು ಹಾಕಿರ್ತೀರಿ ಆ ಒಂದು ಡಿವಿಷನಲ್ಲಿ ಏನಪ್ಪ ಅಂತಂದ್ರೆ ರಿಜಿಸ್ಟರ್ ನಂಬರ್ನ ಚೆಕ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಲಿಸ್ಟಲ್ಲಿ ಅದೀರಾ ಇಲ್ಲ ಅನ್ನುವಂಥದ್ದು ನೋಡ್ಕೊಳ್ಬಹುದು. ಈ ಒಂದು PDF ಅನ್ನು ಬೇಕಾಗಿತ್ತಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಸಹ ಕೊಟ್ಟಿದ್ದೀವಿ, ಅಲ್ಲಿ ಸಹ ಹೋಗಿ ಏನಪ್ಪ ಅಂತಂದ್ರೆ ನೀವು ಲಿಸ್ಟಲ್ಲಿ ಅದೀರಾ ಇಲ್ಲ ಅನ್ನುವಂಥದ್ದು ಸಂಪೂರ್ಣ ಚೆಕ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಮಾಹಿತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದ.